ನಿನ್ನೆ ದಿನ ನಾವು ದೇವಿ ಭಾಗವತ ಶ್ರವಣ ಮಾಡುವುದಕ್ಕೆ, ಪಾರಾಯಣ ಮಾಡುವುದಕ್ಕೆ ಇರುವ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ದೇವಿ ಭಾಗವತ ಹೇಗೆ ಅವತರಿಸಿತು ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ವ್ಯಾಸರಿಗೂ ಅವರ ಪುತ್ರನಾದ ಶುಕನಿಗೂ ಒಂದು ಚರ್ಚೆ ನಡೆಯಿತು. ವ್ಯಾಸರು, ಅಪ್ಪ ಶುಕ, ನೀನು ಸಂಸಾರಿಯಾಗು ಅಂದರು. ಅದಕ್ಕೆ ಶುಕನು, ತಂದೆಯವರೇ, ನನಗೆ ಈ ಸಂಸಾರದಲ್ಲಿ ಇಳಿಯುವುದು, ಮತ್ತೆ ಜನ್ಮ ಎತ್ತುವುದು ಅಂದರೆ ತುಂಬ ಭಯ. ಜನ್ಮಗಳಿಗೆಲ್ಲ ಮಾನವ ಜನ್ಮ ಸಿಗೋದು ತುಂಬ ಕಷ್ಟ. ಅದರಲ್ಲೂ ಕರ್ಮಭೂಮಿಯಲ್ಲಿ ಉತ್ತಮ ಜನ್ಮ ಸಿಗುವುದು ಇನ್ನೂ ಕಷ್ಟ. ಬದ್ಧೋಘಮಿತಿ ಮೇ ಬುದ್ಧಿ ನಾಪಸರ್ಪತಿ ಚಿತ್ತತಃ ನಾಪಸರ್ಪತಿ ಚಿತ್ತತಃ. ನಾನು ಬೇರೆ, ಬ್ರಹ್ಮ ಬೇರೆ ಅನ್ನುವ ಭೇದ ಭಾವದಿಂದ ಬಂಧಿಸಲ್ಪಟ್ಟಿದ್ದೀನಿ. ನಾನು ಈ ಭೇದ ಬುದ್ಧಿ ನನ್ನನ್ನು ಬಿಡ್ತಾ ಇಲ್ಲ. ಈ ಸಂಸಾರ ವಾಸನೆ ವೃದ್ಧಾಪ್ಯದಲ್ಲೂ ಬಿಡದೇ ಇರುತ್ತೆ. ಆದ್ದರಿಂದ ನನಗೆ ಈ ಸಂಸಾರದ ವಿಷಯವನ್ನು ಹೇಳಲೇಬೇಡಿ ಅಂದ. ಆ ಮಾತನ್ನು ಕೇಳಿ ವ್ಯಾಸರು, ಪುತ್ರ, ನಾನು ಅಮ್ಮನ ಕಥೆಯನ್ನು ಬರೆದೆ. ಅದೇ ದೇವಿ ಭಾಗವತ. ಅದನ್ನು ಮುನಿಗಳೆಲ್ಲರೂ ಮೆಚ್ಕೊಳ್ತಾ ಇದ್ದಾರೆ. ಅದರಲ್ಲಿ ಸತ್ಯವಾದ ವಿಷಯಗಳಿವೆ. ಅದು ಸಮಸ್ತ ಪಾಪಗಳನ್ನು ಹೋಗಲಾಡಿಸುತ್ತೆ, ದುಃಖವನ್ನು ನೀಗಿಸುತ್ತೆ, ಕೋರಿಕೆಗಳನ್ನು ನೆರವೇರಿಸುತ್ತೆ, ಶುಭವನ್ನು ಉಂಟು ಮಾಡುತ್ತೆ. ಅದರಿಂದ ನಿನ್ನ ಸಂಸಾರ ಬಾಧೆಗಳು ತೊಲಗಿ ಹೋಗುತ್ತವೆ. ಸದಸತ್ ಜ್ಞಾನ ವಿಜ್ಞಾನಂ ಶ್ರುತಮಾತ್ರೇಣ ಜಾಯತೆ ಯೇನ ಭಾಗವತೇನೇಹ ತತ್ಪಟತ್ವಂ ಮಹಾಮತೆ. ಓ ಬುದ್ಧಿವಂತನೇ, ಆ ದೇವಿ ಭಾಗವತವನ್ನು ಒಂದು ಸಲ ಕೇಳಿದರೆ ಸಾಕು, ಜ್ಞಾನ ವಿಜ್ಞಾನಗಳು ಉಂಟಾಗುತ್ತವೆ. ಯಾವುದು ನಿತ್ಯ, ಯಾವುದು ಅನಿತ್ಯ ಅನ್ನುವುದು ತಿಳಿಯುತ್ತೆ. ಆದ್ದರಿಂದ ನೀನು ಅದನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸು. ನಿನಗೆ ಜ್ಞಾನ ಸಿದ್ಧಿಯಾಗುತ್ತೆ, ಮುಕ್ತಿಯೂ ಲಭಿಸುತ್ತೆ ಅಂತ ಹೇಳ್ತಾ, ಹಿಂದೆ ಪ್ರಳಯ ಸಮುದ್ರದ ಮಧ್ಯದಲ್ಲಿ ಒಂದು ಆಲದ ಎಲೆ ಮೇಲೆ ಒಬ್ಬ ಬಾಲಕ ತನ್ನ ಬಲಗಾಲಿನ ಹೆಬ್ಬೆಟ್ಟನ್ನು ಬಾಯಲ್ಲಿಟ್ಟುಕೊಂಡು ಮಲಗಿದ್ದ. ಆ ಬಾಲಕನೇ ಶ್ರೀಹರಿ. ಅವನ ಕಣ್ಣು ತೊರೆದು ಆ ಕಣ್ಣು ತೆರೆದುಬಿಟ್ಟು ನೋಡ್ತಾನೆ, ಅರೆ, ನಾನು ಯಾರು? ನಾನು ಯಾಕೆ ಈ ರೀತಿ ಬಾಲಕನಾಗಿದ್ದೀನಿ? ನನ್ನ ಬಗ್ಗೆ ನನಗೆ ಹೇಗೆ ಗೊತ್ತಾಗುತ್ತೆ? ನನ್ನನ್ನು ಯಾರು ಹೀಗೆ ಮಾಡಿದ್ರು ಅಂತ ಬಹಳ ಯೋಚಿಸ್ತಾ ಇದ್ದ. ಆಗ ಪರಾಶಕ್ತಿಗೆ ಅವನ ಮೇಲೆ ದಯ ಉಂಟಾಯಿತು. ಶ್ಲೋಕಾರ್ಧೇನ ತಯಾ ಪ್ರೋಕ್ತಂ ಭಗವತ್ಯಾಖಿಲಾರ್ಥದಂ ಸರ್ವಂ ಕಲ್ವಿದಮೇವಾಗಂ ನಾಣ್ಯದಸ್ತಿ ಸನಾತನಂ. ಒಂದು ಶ್ಲೋಕದ ಅರ್ಧ ಭಾಗದಲ್ಲೇ ಹೀಗೆ ಸಮಾಧಾನ ಹೇಳ್ತಾಳೆ. ಇದೆಲ್ಲವೂ ನಾನೇ, ನನಗಿಂತ ಸನಾತನವಾದದ್ದು ಯಾವುದೂ ಇಲ್ಲ. ಇದನ್ನು ತಿಳ್ಕೊಂಡ್ರೆ ನಾನು ತಿಳಿದುಕೊಂಡ ಹಾಗೆ ಅಂದ್ಲು. ತಕ್ಷಣ ವಿಷ್ಣುವು, ಈಗ ನನ್ನ ಜೊತೆ ಮಾತಾಡಿದವರು ಯಾರು? ಇದು ಸ್ತ್ರೀಧ್ವನಿಯೋ ಪುರುಷಧ್ವನಿಯೋ ಅಥವಾ ನಪುಂಸಕನದೋ ಯಾರದು ಅಂತ ಅರ್ಧ ಶ್ಲೋಕದಲ್ಲಿ ಇರುವ ಭಾಗವತ ಭಾಗವನ್ನೇ ಮನಸ್ಸಿನಲ್ಲಿ ಸ್ಮರಿಸ್ತಾ, ತದಾ ಶಾಂತ ಭಗವತಿ ತದಾ ಶಾಂತ ಭಗವತಿ ಪ್ರಾದುರಾಸ ಚತುರ್ಭುಜ ಶಂಖಚಕ್ರ ಗದಾ ಪದ್ಮ ವರಾಯುಧಧರಾ ಶಿವ. ಆಗ ಭಗವತೀ ದೇವಿ ಶಾಂತ ಸ್ವರೂಪದಿಂದ ವಿಷ್ಣುವಿನ ಎದುರಿಗೆ ಪ್ರತ್ಯಕ್ಷವಾಗ್ತಾಳೆ. ಅವಳ 4 ಕೈಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಮ, ವರಾಯುಧಗಳನ್ನು ಧರಿಸಿದ್ದಾಳೆ. ಅವಳ ಮುಖ ಚಂದ್ರಬಿಂಬದಂತೆ ಇತ್ತು. ಅವಳ ಕಣ್ಣುಗಳು ವಿಶಾಲವಾಗಿದ್ದವು. ಅವಳ ಮಂದಹಾಸದಿಂದ ಕೂಡಿದ್ದಳು. ಅವಳು ಧರಿಸಿದ್ದ ಬಂಗಾರದ ರೇಷ್ಮೆ ಸೀರೆ ಹೊಳಿತಾ ಇತ್ತು.
ಅವಳು ಸತ್ವರೂಪದಿಂದ ಕೂಡಿದ್ದಳು. ಅಷ್ಟೇ ಅಲ್ಲದೆ ಆ ತಾಯಿಯ ಸುತ್ತ ಬುದ್ಧಿ, ಮತಿ, ಕೀರ್ತಿ, ಸ್ಮೃತಿ, ಅರತಿ, ಭೂತಿ, ಧೃತಿ, ಶ್ರದ್ಧಾ, ಮೇಧ, ಸ್ವಾಹ, ನಿದ್ರಾ, ಕ್ಷುಧ, ಗತಿ, ದೃಷ್ಟಿ, ಪುಷ್ಟಿ, ಕ್ಷಮ, ಲಜ್ಜ, ಜೃಂಭ, ತಂದ್ರ ಅನ್ನುವ ಶಕ್ತಿಗಳಿದ್ದವು. ಅಮ್ಮನವರು ಮಹಾಲಕ್ಷ್ಮಿ ಸ್ವರೂಪದಲ್ಲಿದ್ದಳು. ಹರಿ ಆ ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತನಾದ. ಅಷ್ಟರಲ್ಲಿ ಮತ್ತೆ ಹೀಗೆ ಅಂದ್ಕೊಂಡ, ಈ ಎಲೆ ಏನು? ಈ ಎಲೆ ಮೇಲೆ ನಾನು ಮಲಗುವುದೇನು? ನನಗೆ ಈ ಶಕ್ತಿ ಕಾಣಿಸುವುದೇನು? ಇವೆಲ್ಲ ವಿಚಿತ್ರವಾಗಿದೆಯಲ್ಲ, ಮಾಯೆ ಆಗಿದೆಯಲ್ಲ. ಇದು ಕನಸೋ ಅಥವಾ ಇವಳು ನನ್ನ ಹೆತ್ತ ತಾಯಿಯೋ ಅಂತ ಅಂದ್ಕೊಳ್ತಾ ಸುತ್ತ ನೋಡಿದ. ಆಗ ಆ ಶಕ್ತಿ ಹರಿಗೆ ಹತ್ತಿರ ಬಂತು. ಮುಗುಳ್ನಗೆಯಿಂದ ನಗುತ್ತಾ ಹೀಗೆ ಹೇಳ್ತಾಳೆ, ಓ ಹರಿ, ಮಾಯಾದೇವಿಯ ಪ್ರಭಾವದಿಂದ ನಿನ್ನನ್ನು ನೀನು ಮರೆತು ಬಿಟ್ಟಿದ್ದೀಯ. ಪ್ರಳಯ ಸಮಯದಲ್ಲಿ ಆ ಮಹಾಶಕ್ತಿ ನಿರ್ಗುಣ ರೂಪಿಣಿಯಾಗಿ ಇರ್ತಾಳೆ, ತೇಜೋಮಯವಾಗಿರ್ತಾಳೆ. ಅವಳಿಗೆ ನಾನು, ನೀನು ಇಬ್ಬರೂ ಸಗುಣಾಕಾರವುಳ್ಳವರು. ನೀನು ಸಾತ್ವಿಕನು, ನಾನೂ ಸಾತ್ವಿಕಳೆ. ನಿನ್ನ ನಾಭಿಕಮಲದಿಂದ ಬ್ರಹ್ಮದೇವನು ರಜೋಗುಣದಿಂದ ಹುಟ್ಟುತ್ತಾನೆ, ಸಮಸ್ತ ಲೋಕಗಳನ್ನು ಸೃಷ್ಟಿಸ್ತಾನೆ. ಹಾಗೆ ಅವನ ಹಣೆಯಿಂದ ತಾಮಸ ಗುಣದೊಂದಿಗೆ ರುದ್ರನು ಹುಟ್ಟುತ್ತಾನೆ. ಆಮೇಲೆ ಬ್ರಹ್ಮದೇವ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. ಅದನ್ನು ನೀನು ಪರಿಪಾಲನೆ ಮಾಡ್ತೀಯ. ರುದ್ರ ಸಂಹರಿಸ್ತಾನೆ. ನಿನಗೆ ಪ್ರಪಂಚವನ್ನು ರಕ್ಷಿಸುವ ಬಾಧ್ಯತೆ ಬಂದಾಗ ಸಹಾಯದ ಅವಶ್ಯಕತೆ ಉಂಟಾಗುತ್ತೆ. ಆಗ ನಿನಗೆ ನನ್ನ ನೆರವು ಅವಶ್ಯಕವಾಗಿ ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾನು ಸತ್ವಶಕ್ತಿಯಾಗಿ ನಿನಗೆ ಸಹಾಯ ಮಾಡ್ತೀನಿ. ಆದ್ದರಿಂದ ನೀನು ನನ್ನನ್ನು ಸ್ವೀಕರಿಸು. ನಾನು ನಿನ್ನ ವಕ್ಷಸ್ಥಳದಲ್ಲಿ ಯಾವಾಗಲೂ ನೆಲೆಸಿರಿಸ್ತೀನಿ ಅಂದ್ಲು. ಆಗ ಶ್ರೀಹರಿ ಹೇಳ್ತಾನೆ, ಓ ದೇವಿ, ನೀನು ಕಾಣಿಸುವುದಕ್ಕೆ ಮುಂಚೆ ನನಗೆ ಒಂದು ಶ್ಲೋಕ ಕೇಳಿಸ್ತು. ಅದು ಯಾಕೆ ಕೇಳಿಸ್ತು? ಅದನ್ನು ಯಾರು ನನಗೆ ಹೇಳಿದರು? ನನಗೆ ಇದರ ಬಗ್ಗೆ ಹೇಳು ಅಂದ. ಅದಕ್ಕೆ ಮಹಾಲಕ್ಷ್ಮೀ ದೇವಿ ನಗುತ್ತಾ, ಓ ಶ್ರೀಹರಿ, ಅದನ್ನು ನುಡಿದಿದ್ದು ಆದಿಪರಾಶಕ್ತಿ. ನಿನ್ನ ಕಣ್ಣೆದುರು ಸಾಕಾರವಾಗಿ ಕಾಣುತ್ತಿರುವ ನನ್ನನ್ನು ತಿಳಿದುಕೊಳ್ಳಬಹುದು. ಆದರೆ ನಿರಾಕಾರವಾಗಿರುವ ಆ ಪರಾಶಕ್ತಿಯನ್ನು ನೀನೇ ಅಲ್ಲ, ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವಳನ್ನು ಪಡೆಯಕ್ಕಾಗಲ್ಲ. ಅದಕ್ಕೆ ಆ ತಾಯಿಯು ನಿನಗಿಂತಲೂ ಒಬ್ಬಳು ಪರದೇವತೆ ಇದ್ದಾಳೆ, ಅದು ನಾನೇ ಅಂತ ತಿಳಿಸೋಕ್ಕೆ ಅರ್ಧ ಶ್ಲೋಕವನ್ನು ನಿನಗೆ ಹೇಳಿದಳು. ಇದೆಲ್ಲವೂ ನಾನೇ, ನನಗಿಂತ ಸನಾತವಾದುದು ಯಾವುದೂ ಇಲ್ಲ. ಅದನ್ನು ತಿಳ್ಕೊಂಡರೆ ನನ್ನನ್ನು ತಿಳಿದುಕೊಂಡ ಹಾಗೆ ಅನ್ನುವ ದೇವಿ ಭಾಗವತ ಮಂತ್ರವನ್ನು ಉಪದೇಶ ಮಾಡ್ತಾಳೆ. ಇದು ಸತ್ಯ. ಇದರಲ್ಲಿ ನೀನು ವಿಶ್ವಾಸ ಇಡು. ನಿನ್ನ ಮೇಲಿನ ಪ್ರೀತಿಯಿಂದ ಆ ಪರಾಶಕ್ತಿ ಈ ಮಹಾವಾಕ್ಯವನ್ನು ನಿನಗೆ ಉಪದೇಶ ಮಾಡಿದ್ದಾಳೆ. ನಿನ್ನ ಒಳ್ಳೆಯದಕ್ಕೆ ಇದನ್ನು ನುಡಿದಿದ್ದಾಳೆ. ಆ ಪರಂಜ್ಯೋತಿಗೆ ನಿನ್ನ ಮೇಲೆ ಪರಿಪೂರ್ಣ ದಯೆ ಇದೆ. ಆ ಮಹಾವಾಕ್ಯ ವೇದದ ಸಾರ ಸಮಸ್ತ ದೇವಿ ಭಾಗವತ ಮಹಾವಾಕ್ಯದಲ್ಲಿ ಅಡಗಿದೆ. ಆ ಮಹಾವಾಕ್ಯವೇ ತಿಳ್ಕೊಳ್ಳಬೇಕಾಗಿದ್ದಾಗಿದೆ. ಆ ಮಹಾವಾಕ್ಯವೇ ಶುಭವಾದುದು, ಪುಣ್ಯಕರವಾದುದು. ಅದಕ್ಕಿಂತ ತಿಳಿಯಬೇಕಾದದ್ದು ಈ ಮೂರು ಲೋಕಗಳಲ್ಲೂ ಬೇರೇನೂ ಇಲ್ಲ. ನೀನು ಆ ಪರಾಶಕ್ತಿಗೆ ಇಷ್ಟವಾದವನು. ಅವಳು ದೇವಿ ಭಾಗವತವನ್ನು ನಿನಗೆ ಕೊಟ್ಟಿದ್ದಾಳೆ. ಆದ್ದರಿಂದ ರಕ್ಷಣೀಯಂ ಸದಾ ಚಿತ್ತೆ ನ ವಿಸ್ಮಾರ್ಯಂ ಕದಾಚನ. ರಕ್ಷಣೀಯಂ ಸದಾ ಚಿತ್ತೆ ನ ವಿಸ್ಮಾರ್ಯಂ ಕದಾಚನ. ಆ ಮಹಾವಾಕ್ಯವನ್ನು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿಟ್ಟುಕೋ. ಅದನ್ನು ಎಂದಿಗೂ ಮರೆಯಬೇಡ. ಮನನ ಮಾಡ್ತಾಯಿರು, ಧ್ಯಾನ ಮಾಡ್ತಾಯಿರು, ಪಠಿಸ್ತಾಯಿರು. ಅದರಿಂದಲೇ ನಿನ್ನ ಕೋರಿಕೆಗಳೆಲ್ಲವೂ ಸಿದ್ಧಿಯಾಗುತ್ತವೆ ಅಂತ ಪರಾಶಕ್ತಿ ನಿನಗೆ ಉಪದೇಶ ಮಾಡ್ತಾಳೆ ಅಂದಳು ಆ ಲಕ್ಷ್ಮೀದೇವಿ. ನಂತರ ಶ್ರೀಹರಿ ಮನಸ್ಸಿನಲ್ಲಿ
ಇದೆಲ್ಲ ನಾನೇ, ನನಗಿಂತ ಸನಾತನವಾದದ್ದು ಬೇರೇನೂ ಇಲ್ಲ, ಇದನ್ನು ತಿಳಿದುಕೊಂಡ್ರೆ ನನ್ನನ್ನು ತಿಳ್ಕೊಂಡು ಹಾಗೆಯೇ ಅನ್ನುವ ಮಹಾವಾಕ್ಯವನ್ನು ಭಾವನೆ ಮಾಡಿ ಶಕ್ತಿ ಪಡೆದು ಮಧುಕೈಟವರನ್ನು ಸಂಹಾರ ಮಾಡ್ತಾನೆ. ನಂತರ ಅವನು ಈ ಮಂತ್ರವನ್ನು ಬ್ರಹ್ಮದೇವನಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮದೇವ ನಾರದ ಮಹರ್ಷಿಗೆ ಉಪದೇಶ ಮಾಡ್ತಾನೆ. ಅವನು ನನಗೆ ಈ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಅದನ್ನೇ ನಾನು ದೇವಿ ಭಾಗವತ ಪುರಾಣವಾಗಿ ರಚನೆ ಮಾಡಿದೆ. ಆದ್ದರಿಂದ ಈ ದೇವಿ ಭಾಗವತ ಪುರಾಣವು ಜ್ಞಾನವನ್ನು ಪ್ರಸಾದಿಸುತ್ತೆ, ಮೋಕ್ಷವನ್ನು ಪ್ರಸಾದಿಸುತ್ತೆ, ಶಾಂತಿಯನ್ನು ನೀಡುತ್ತೆ, ಪುಣ್ಯವನ್ನು ಕೊಡುತ್ತೆ, ಶುಭವನ್ನು ಉಂಟು ಮಾಡುತ್ತೆ, ಆಯಸ್ಸನ್ನು ಕೊಡುತ್ತೆ, ಸಂದೇಹಗಳನ್ನು ತೊಲಗಿಸುತ್ತೆ, ಮುಕ್ತಿಯನ್ನು ಪ್ರಸಾದಿಸುತ್ತೆ. ಆದ್ದರಿಂದ ಅಮ್ಮನವರು ಹೇಳಿದ ಮಹಾವಾಕ್ಯವಾದ ಈ ದೇವಿ ಭಾಗವತವನ್ನು ನೀನು ಓದು, ಮೋಕ್ಷ ನಿನ್ನ ಕೈಯಲ್ಲಿರುತ್ತೆ ಅಂತ ವ್ಯಾಸರು ಸುಕನಿಗೆ ಈ ದೇವಿ ಭಾಗವತವನ್ನು ಉಪದೇಶ ಮಾಡ್ತಾರೆ. ಹೀಗೆ ದೇವಿ ಭಾಗವತವು ಅವತರಿಸಿತು. ಆದ್ದರಿಂದ ಆ ಶ್ರೀ ಮಹಾವಿಷ್ಣುವಿನ ಹಾಗೆ ನೀವು ಸಹ ಇದನ್ನು ಮನಸ್ಸಿನಲ್ಲಿ ಧರಿಸಿ ಭಾವನೆ ಮಾಡಿ, ಇದೆಲ್ಲ ನಾನೇ, ನನಗಿಂತ ಸನಾತನವಾದದ್ದು ಯಾವುದೂ ಇಲ್ಲ, ಇದನ್ನು ತಿಳ್ಕೊಂಡ್ರೆ ನನ್ನನ್ನು ತಿಳ್ಕೊಂಡ ಹಾಗೆ ಅನ್ನುವ ಮಹಾವಾಕ್ಯದ ಮೇಲೆ ಮನಸ್ಸಿಟ್ಟರೆ ಈ ಹಿಂದೆ ಹೇಳಿದ ಫಲಗಳೆಲ್ಲ ನಿಮಗೆ ಲಭಿಸುತ್ತವೆ. ಪರಾಶಕ್ತಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುವಂತಾಗಲಿ ಅಂತ ಆಶೀರ್ವದಿಸ್ತಾ ಶ್ರೀಮಾತ್ರೇ ನಮಃ. सदा स्पंदे जो चिदाकाशे जो चिरं दिव्यसि जो सदानन्दे जो सदा स्पंदे जो चिदाकाशे जो चिरं दिव्यसि जो चिरं दिव्यसि जो चिरं दिव्यसि जो. निगम पुंजो जो भवति रज्जुर्जो अजंडाली जो सदा पर्यंकोस्ति जो निगम पुंजो जो भवति रज्जुर्जो अजंडाली जो सदा भवति सृष्टिश्च प्रलयरीतिश्च भवति सृष्टिश्च प्रलयरीतिश्च